ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಗಾದಿ ಹಬ್ಬದ ಆಚರಣೆ, ಸೂರ್ಯಗ್ರಹಣ, ಅಮಾವಾಸ್ಯೆ ಈ ಮೂರರ ಕನ್ಫ್ಯೂಷನ್ ನಿಮಗಿದೆಯಾ? ಈ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ ಫುಲ್ ಡೀಟೇಲ್ ಸಿಗುತ್ತೆ. ಈ ಸಾರಿಯ ಸೂರ್ಯಗ್ರಹಣದ ಆಚರಣೆ ನಮ್ಮ ಭಾರತಕ್ಕಿಲ್ಲ. ಹಾಗಾಗಿ ಸೂರ್ಯಗ್ರಹಣದ ಬಗ್ಗೆ ಅಷ್ಟು ಯೋಚನೆ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಎರಡನೇದಾಗಿ ನೋಡೋದಾದರೆ ಫಾಲ್ಗುಣ ಅಮಾವಾಸ್ಯೆ. ಅಮಾವಾಸ್ಯೆಯ ದಿನ ಏನು ಮಾಡಬೇಕು? ಯಾವತ್ತಿಂದ ಅಮಾವಾಸ್ಯೆ ಶುರುವಾಗುತ್ತೆ? ಅಮಾವಾಸ್ಯೆ ಶುರು ಆಗೋದು 28ನೇ ತಾರೀಕು ಶುಕ್ರವಾರ ಸಂಜೆ 7:55ರಿಂದ ಮುಕ್ತಾಯ ಆಗೋದು ಶನಿವಾರ ಸಾಯಂಕಾಲ 4:27ರವರೆಗೆ. ಈ ಅಮಾವಾಸ್ಯೆ ದಿನ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಯಾರ ಮನೆಯಲ್ಲಿ ಗಂಡು ಮಕ್ಕಳು ಇರ್ತಾರೆ ಅವರಿಗೆ ಅಮಾವಾಸ್ಯೆ ದಿನ ರಾತ್ರಿ ಅವರಿಗೆ ದೃಷ್ಟಿ ತೆಗಿಬೇಕಾಗತ್ತೆ. ಈ ಅಮಾವಾಸ್ಯೆ ಸ್ವಲ್ಪ ತೊಂದರೆ ಇರೋದ್ರಿಂದ ಆರೋಗ್ಯದಲ್ಲಿ ಅಥವಾ ಬೇರೆ ಯಾವ ಥರನೂ ಏನೂ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ದೃಷ್ಟಿನ ತೆಗಿಬೇಕು. ಯಾವ ಥರ ದೃಷ್ಟಿ ತೆಗಿಬೇಕು ಅಂತ ಹೇಳಿದರೆ, ರಾತ್ರಿ 10 ಗಂಟೆಗೆ 3 ಉಂಡೆ ಅನ್ನ, ಒಂದು ಕೆಂಪು, ಒಂದು ಬಿಳಿ, ಒಂದು ಅರಿಶಿನ, ಇದನ್ನು ಮಕ್ಕಳಿಗೆ ಮಾಮೂಲಿಯಾಗಿ ನೀವುಳಿಸಿ 3 ಕೂಡೋ ದಾರಿಯಲ್ಲಿ ಹಾಕಬೇಕು. ಆ ಥರ ಆಗಿಲ್ಲ ಅಂತ ಹೇಳಿದರೆ ಮೊಟ್ಟೆಯಿಂದನೂ ಸಹ ನಾವು ದೃಷ್ಟಿಯನ್ನು ತೆಗಿಬೋದು. ಮತ್ತು ನಾವು ಏನು ಅಮಾವಾಸ್ಯೆ ದಿನ ಪೂಜೆ ಮಾಡ್ತೀವಿ ಮಾಮೂಲಿ ಅದೇ ರೀತಿಯಾಗಿ ನಾವು ಪೂಜೆ ಮಾಡ್ಬೋದು. ಅದಕ್ಕೇನು ಪ್ರಾಬ್ಲಮ್ ಏನೂ ಇಲ್ಲ. ಅಮಾವಾಸ್ಯೆ ಆದಮೇಲೆ ಯುಗಾದಿ ಹಬ್ಬಕ್ಕೆ ಯಾವಾಗ ನಾವು ದೇವ್ರನ್ನ ತೊಳಿಬೇಕು, ಯಾವಾಗ ನಾವು ಪೂಜೆಯನ್ನು ಮಾಡಬೇಕು? ಅಮಾವಾಸ್ಯೆ ಶುರುವಾಗೋದು ಶುಕ್ರವಾರ ಆದ್ದರಿಂದ ನಾವು ಮುಂಚೆನೇ ಗುರುವಾರನೇ ನಾವು ದೇವರ ಪಾತ್ರೆನೆಲ್ಲ ತೊಳೆದಿಟ್ಕೊಂಡು ಶುಕ್ರವಾರ ಹಾಗೂ ಶನಿವಾರದ ಅಮಾವಾಸ್ಯೆ ಪೂಜೆನ ನಾವು ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಶನಿವಾರ ಮಾಮೂಲಿಯಾಗಿ ನೀವು ಅಮಾವಾಸ್ಯೆ ಪೂಜೆನ ಮಾಡಿಕೊಂಡು ಭಾನುವಾರ ಬೆಳಗ್ಗೆಯೂ ಸಹ ನಾವು ದೇವರನ್ನ ತೊಳೆದು ಪೂಜೆ ಮಾಡ್ಕೊಬೋದು. ಬಟ್ ಆದರೆ ಶುಕ್ರವಾರ ಮತ್ತು ಶನಿವಾರ ತೊಳೆಯೋದಕ್ಕೆ ಹೋಗಬೇಡಿ. ಯುಗಾದಿ ಹಬ್ಬದ ದಿನ ಬೆಳಗ್ಗೆ ನಾವೇನು ದೇವರ ಪಾತ್ರೆ ತೊಳಿತೀವಿ ಆಗ ನಾವು ಒಂದು ಬೌಲ್ನ ನೀರಿಗೆ ಅರಿಶಿನ ಮತ್ತು ಸ್ವಲ್ಪ ಗಂಜಲನ ಸೇರಿಸಿ ದೇವರ ವಿಗ್ರಹಗಳನ್ನ ತೊಳ್ಕೊಳ್ಳಿ. ಮತ್ತು ಕಳಶಕ್ಕೆ ಹೊಸ ತೆಂಗಿನಕಾಯಿನ ಇಡಿ. ಯಾಕಂದರೆ ಒಬ್ಬೊಬ್ಬರು ಅಮಾವಾಸ್ಯೆ ಪೂಜೆ ಅಂತ ಹೇಳಿ ದೇವರಿಗೆ ಪೂಜೆ ಮಾಡಿ ಇಟ್ಟಿರ್ತಾರೆ ಕಳಶಕ್ಕೆ, ಮತ್ತು ಅದೇ ಕಾಯಿನ ಉಪಯೋಗಿಸೋದಕ್ಕೆ ಹೋಗಬೇಡಿ. ಹೊಸ ತೆಂಗಿನಕಾಯಿ ಮತ್ತು ಹೊಸ ಅರಿಶಿನ ಕುಂಕುಮನ ಇಟ್ಟು ಮತ್ತು ಬಾಗಿಲಿಗೆ ಮಾವಿನ ತೋರಣನ ಕಟ್ತೀವಿ. ಈ ಮಾವಿನ ತೋರಣದ ಜೊತೆ ಅಶೋಕ ಮರ ಅಂತ ಕೇಳಿರ್ತೀರ. ಈ ಅಶೋಕ ಮರದ ಎಲೆನೂ ಸಹ ನಾವು ಸೇರಿಸಿ ಕಟ್ಟಿದ್ರೆ, ಇಲ್ಲಾಂದರೆ ಬರೀ ಅಶೋಕ ಮರದ ಎಲೆದಲ್ಲೇ ನಾವು ತೋರಣನ ಕಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು, ಮತ್ತು ನಮಗೆ ಮನೆಗಿರೋ ನೆಗೆಟಿವ್ ಆಗಿರ್ಬೋದು, ಮತ್ತು ದೃಷ್ಟಿ ದೋಷ ಆಗಿರ್ಬೋದು, ಅದು ನಿವಾರಣೆ ಆಗುತ್ತೆ. ನೋಡಿ, ಇದೇ ಅಶೋಕ ಮರದ ಎಲೆ, ಸೇಮ್ ಮಾವಿನ ಎಲೆ ಥರನೇ ಇರುತ್ತೆ. ಇದು ನಿಮಗೆ ಸಿಕ್ಕಿದ್ರೆ ಕಟ್ಟಿ, ಇಲ್ಲ ಅಂತ ಹೇಳಿದರೆ ಮಾವಿನ ಎಲೆನೇ ಕಟ್ಬೋದು. ಹಬ್ಬದ ಆಚರಣೆಯಂತೆ ರಂಗೋಲಿಯನ್ನು ಹಾಕ್ಕೊಂಡು ಹೊಸ ಕಳಸನ ಇಟ್ಟು ನೀವು ಹೇಗೆ ಪೂಜೆ ಮಾಡ್ತೀರಾ ಮನೆಯಲ್ಲಿ ಆ ಥರ ಪೂಜೆ ಮಾಡಿ. ಕೆಲವೊಬ್ಬರು ದೊಡ್ಡವರಿಗೂ ಧೂಪನ ಹಾಕ್ತಾರೆ. ನಮ್ಮ ಆಚರಣೆಗೆ ತಕ್ಕಂತೆ ನಾವು ಪೂಜೆಯನ್ನು ಮಾಡಿಕೊಂಡು ಮನೆಯಲ್ಲಿ ಎಲ್ಲರಿಗೂ ಬೇವು ಬೆಲ್ಲನ ಹಂಚಿ, ಬೇವು ಬೆಲ್ಲ ಹಂಚೋ ಕಾರಣ ಬದುಕು ಬೇವು ಬೆಲ್ಲದಂತೆ ಸುಖವೂ ಇರುತ್ತದೆ, ದುಃಖವೂ ಇರುತ್ತದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಬಾಳ್ವೆ ನಡೆಸಬೇಕು. ಇದೇ ಈ ಯುಗಾದಿ ಹಬ್ಬದ ಸಂಕೇತ. ಹಾಗೆ ಹಿರಿಯರಿದ್ದರೆ ಅವರ ಹತ್ರ ಆಶೀರ್ವಾದ ತಗೊಂಡು ಎಲ್ಲರೂ ಒಟ್ಟಿಗೆ ಕೂತು ನಾವೇನು ಹಬ್ಬದ ಅಡುಗೆ ಮಾಡಿರ್ತೀವಿ ಒಟ್ಟಿಗೆ ಊಟ ಮಾಡಿ ನಮ್ಮೆಲ್ಲರ ಕಹಿ ದೂರವಾಗಿ ಸಿಹಿ ಹೆಚ್ಚಿಸಲಿ ಅಂತ ಹೇಳ್ತಾ, ನಿಮಗೂ ನಿಮ್ಮ ಕುಟುಂಬಕ್ಕೂ ಆರೋಗ್ಯ ನೆಮ್ಮದಿ ಕರುಣಿಸಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.